ಈ ಪ್ರಕರಣದ ಆರೋಪಿ ಜಾಮೀನು ಮೇಲೆ ಬಿಡುಗಡೆ ಮಾಡಬೇಕಂತೇಳಿ ಒಂದು ಅರ್ಜಿ ಹಾಕಿದ್ರು. ಹಿಂದ್ಗಡೆ ಎಲ್ಲ ಅಭಿಯೋಜನೆ ಪರವಾಗಿ ಆಗಲಿ ಮತ್ತು ಆರೋಪ ಪರವಾಗಿ ಆಗಲಿ ಆರ್ಗ್ಯುಮೆಂಟ್ ಆಯಿತು. ಇವತ್ತು ನ್ಯಾಯಾಲಯದವರು ಎರಡೂ ಬೇರೆ ಥರ ಅದು ವಾದವನ್ನು ಪರಿಗಣನೆ ಮಾಡಿಕೊಂಡು ಆತ ಸಲ್ಲಿಸಿದಂಥ ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ಸೊ ಇವತ್ತು ನೆಕ್ಸ್ಟ್ 6/8/2025 ನೆಕ್ಸ್ಟ್ ಡೇಟಿಗೆ ವಿಚಾರಣೆ ದಿನಾಂಕಗಳನ್ನು ನಿಗದಿ ಮಾಡಲಿಕ್ಕೆ ಅದನ್ನು ಪ್ರಕರಣ ಮುಂದಕ್ಕೆ ಹಾಕಿದ್ದಾರೆ. ಸೊ 6/8/2025 ಯಾವ ದಿನಾಂಕಿಗೆ ವಿಚಾರಣೆಗಳನ್ನು ಮಾಡಬೇಕು ಅನ್ನೋದನ್ನು ನ್ಯಾಯಾಲಯದವರು ಫಿಕ್ಸ್ ಮಾಡ್ತಾರೆ. ನಂತರ ವಿಚಾರಣೆಗಳು ಸಾಕ್ಷಿದಾರರನ್ನು ಕರೆಸಿಕೊಂಡು ವಿಚಾರಣೆ ಸ್ಟಾರ್ಟ್ ಆಗ್ತದೆ. ಟ್ರಯಲ್ ಅವರು ಪ್ಯೂರಾಗಿ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಕೇಳಿದ್ರು. ಅಂದರೆ ಏನು ಆರೋಪಿನ ಅರೆಸ್ಟ್ ಮಾಡಿದಾಗ ಯಾವ ಕಾರಣಗಳಿಗೆ ಅರೆಸ್ಟ್ ಮಾಡ್ತಿದ್ದೀನಿ ಅಂಥೇಳಿ ಬಂಧನ ಮಾಡ್ತಕ್ಕಂಥ ಪೊಲೀಸ್ ಅಧಿಕಾರಿ ಒಂದು ಲೆಟರ್ ಕೊಡ್ಬೇಕಾದ್ರೆ ಮೆಮೊ ಕೊಡ್ಬೇಕಾಗುತ್ತೆ, ಅರೆಸ್ಟ್ ಮೆಮೊ ಜೊತೆಗೆ. ಅದನ್ನು ಕೊಟ್ಟಿಲ್ಲ. ಆದ್ದರಿಂದ ಸೆಕ್ಷನ್ 50 ಆಫ್ ದ CRPC ಅದು ಕಂಪ್ಲೈ ಆಗಿಲ್ಲ. ಆದ್ದರಿಂದ ಸುಪ್ರೀಂ ಕೋರ್ಟ್ ಡಿಸಿಷನ್ ಪ್ರಕಾರ ಅದನ್ನು ನನ್ನ ಬೇಲ್ ಅಪ್ಲಿಕೇಶನ್ ಕನ್ಸಿಡರ್ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಕೇಳಿದರು. ಅದು ಯಾವ ರೀತಿ ಅಪ್ಲಿಕೇಬಲ್ ಆಗಂಗಿಲ್ಲ ಅಂಥೇಳಿ ನಾವೆಲ್ಲ ನ್ಯಾಯಾಲಯದ ಗಮನಕ್ಕೆ ತಂದ್ವಿ. ಮಾನ್ಯ ನ್ಯಾಯಾಲಯದವರು ಅದನ್ನೆಲ್ಲ ಪರಿಗಣಿಸಿಕೊಂಡು ಜಾಮೀನು ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ತಿರಸ್ಕಾರಕ್ಕೆ ಕಾರಣಗಳು ಕಾರಣ ಅಂದರೆ ನಾವು ಸೆಕ್ಷನ್ 50 ಹೆಂಗೆ ಕಂಪ್ಲೈ ಆಗಿದೆ ಅಂತ ಹೇಳಿದ್ವಿ. ಅವ್ರು 50 ಕಂಪ್ಲೈ ಆಗಿಲ್ಲ ಅಂತ ಹೇಳಿದರು. ಹೆಂಗೆ 50 ಕಂಪ್ಲೈ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ, ಯಾವ ರೀತಿಯಾಗಿ ಕಾನೂನು ಪಾಲನೆಯನ್ನು ತನಿಖೆ ಕಾಲದಲ್ಲಿ ಮಾಡಲಾಯಿತು ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಂತಾರೆ ನ್ಯಾಯಾಲಯದವರನ್ನು ಪರಿಗಣಿಸಿಕೊಂಡು ಆತನ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನೊಬ್ಬ